ಕೆಎಸ್ಆರ್ಟಿಸಿ ನೌಕರರ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿದ್ದು ರಾಜ್ಯ ಸರ್ಕಾರ ಇದುವರೆಗೂ ಏನು ಮಾಡಿಲ್ಲ. ಎಸ್ಮಾ ಜಾರಿ ಮಾಡಿ ಹೆದರಿಸುವ ಕೆಲಸ ಮಾಡ್ತಾ ಇದೆ ಎಂದು ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಗುಡುಗಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ನೌಕರರ ಸಮಸ್ಯೆ ದೊಡ್ಡದು ಮಾಡಿ ಶಕ್ತಿ ಯೋಜನೆ ಬಂದ್ ಮಾಡುವ ಪ್ಲಾನ್ ಇರಬೇಕು. ಇದು ಸರ್ಕಾರಿ ಪ್ರಾಯೋಜಿತಾನ ಅನ್ನೋ ಅನುಮಾನ ಕಾಡ್ತಾ ಇದೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಅವರು ಸ್ಟ್ರೈಕ್ ಅನ್ನ ಮಾಡ್ತಾ ಇದ್ದಾರೆ. ಕೆಎಸ್ಆರ್ಟಿಸಿ ಅವರು ಸ್ಟ್ರೈಕ್ ಮಾಡ್ತಾ ಇರುವಂತ ಈ ಸಂದರ್ಭದಲ್ಲಿ ಅದನ್ನು ಅವರು ಇವತ್ತು ಹೊಸದಾಗೇನು ಹೇಳ್ತಾ ಇಲ್ಲ. ಈ ಹಿಂದೂ ಕೂಡ ಹೇಳಿದ್ರು. ಅದಕ್ಕೊಂದಷ್ಟು ಮಾತುಕತೆಗಳನ್ನು ಮಾಡಿ ಅದರಿಂದ ಸ್ಟ್ರೈಕಿಂದ ಕಾಲ್ ಆಫ್ ಮಾಡ್ಕೊಂಡು ವಾಪಸ್ ಬರುವಂಥ ಕೆಲಸವನ್ನು ಅವ್ರು ಮಾಡಿದ್ರು. ಸರ್ಕಾರ ಅವರಿಗೆ ಭರವಸೆ ಕೊಡ್ತು, ನಿಮ್ಮ ಎಲ್ಲ ಸಂಗತಿಗಳನ್ನು ನಾನು ಈಡೇರಿಸ್ತೇನೆ ಅಂತೇಳಿ. ಬೆಳಗಾಂ ಅಧಿವೇಶನದಲ್ಲೂ ಕೂಡ ಅದ್ರ ಬಗ್ಗೆ ಪ್ರಸ್ತಾಪವನ್ನು ಮಾಡಿತ್ತು. ಆದರೆ ಅವತ್ತಿಂದ ಇವತ್ತಿನವರೆಗೂ ಕೂಡ ಕೆಎಸ್ಆರ್ಟಿಸಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳ ಬಗ್ಗೆ, ನೌಕರರಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳ ಬಗ್ಗೆ ಒಂದೇ ಒಂದು ಸಂಗತಿನ ಚರ್ಚೆ ಮಾಡದೇ ಇರೋ ರೀತಿಯೊಳಗಡೆ, ಚಿಂತನೆ ಮಾಡದೇ ಇರೋ ರೀತಿಯೊಳಗಡೆ ಸಭೆ ನಡೆಸಿ ಅವ್ರ ಬಗ್ಗೆ ಯಾವುದೇ ರೀತಿಯ ನಿರ್ಣಯಗಳನ್ನು ಮಾಡದೇ ಇರೋಂಥ ಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ. ಇವತ್ತು ಹೋರಾಟದ ಬಿಗಿ ಮಾಡ್ತೇವೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹುಷಾರ್, ಎಸ್ಮಾ ಜಾರಿ ಮಾಡ್ತೇನೆ, ಎಸ್ಮಾ ಜಾರಿ ಮಾಡಿ ಅನ್ನೋಂಥ ರೀತಿಯೊಳಗಡೆ ಮಾತಾಡ್ತಾ ಇದ್ದಾರೆ. ನೌಕರರಿಗೆ ಹೆದರಿಸುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಯಾಕೆ ಈ ಸಂಗತಿಗಳು ನೆನಪಾಗತ್ತೆ ಅಂತ ಹೇಳಿದ್ರೆ, ಈ ಹಿಂದೂ ಕೂಡ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಯಡಿಯೂರಪ್ಪನವರ ಸರ್ಕಾರ ಆ ಸಂದರ್ಭದಲ್ಲಿ ಹೋರಾಟ ನಡೆಯುವಂಥ ಸಂದರ್ಭದೊಳಗಡೆ ಅನಿವಾರ್ಯವಾಗಿ ಎಸ್ಮಾವನ್ನು ಜಾರಿ ಮಾಡಬೇಕಾಗತ್ತೆ, ಆ ರೀತಿಯ ಕಾರ್ಯಗಳನ್ನು ಮಾಡಬೇಡಿ ಅಂತ ಹೇಳಿ ಅವತ್ತು ಹೇಳಿದ್ರು ಯಡಿಯೂರಪ್ಪನವರು. ಆದರೆ ಅವತ್ತು ವಿರೋಧ ಪಕ್ಷದಿದ್ದಂಥ ಇದೇ ಸಿದ್ದರಾಮಯ್ಯನವರು, ಏನ್ರಿ ಯಡಿಯೂರಪ್ಪನವರೇ ಎಸ್ಮಾ ಜಾರಿ ಮಾಡಿ ಅವರಿಗೆ ಇದು ಮಾಡ್ತೀನಿ ಅಂತ ಹೇಳಿ ಎದುರಿಸ್ತೀರಲ್ರಿ, ಅವ್ರಿಗೆ ಏನು ಕೊಡಬೇಕು ಅನ್ನೋದನ್ನು ಕೊಡೋಕ್ಕೆ ನಿಮಗೆ ಸರ್ಕಾರಕ್ಕೆ ಶಕ್ತಿ ಇಲ್ಲೇನ್ರಿ, ಯೋಗ್ಯತೆ ಇಲ್ಲೇನು ಅಂತ ಕೇಳಿದ್ರು. ಅದು ಇವತ್ತು ಪುನರಾವರ್ತನೆ ಆಗ್ತಾ ಇದೆ. ನೀವು ಅವತ್ತು ಹೇಳಿಬಿಟ್ರಿ ಎಸ್ಮಾ ಬಗ್ಗೆ, ಯಡಿಯೂರಪ್ಪನವ್ರ ಯೋಗ್ಯತೆ ಬಗ್ಗೆನೂ ಚರ್ಚೆ ಮಾಡಿಬಿಟ್ರಿ. ಆದರೆ ಇವತ್ತು ಮುಖ್ಯಮಂತ್ರಿಗಳು ಎಸ್ಮಾ ಜಾರಿಯ ಬಗ್ಗೆ ಇವತ್ತು ಚರ್ಚೆ ಮಾಡಿ ಆ ಕಾರ್ಮಿಕರಿಗೆ, ನೌಕರರಿಗೆ ಆ ಹೋರಾಟವನ್ನು ಸದೆಬಡಿಯುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅವರ ಸಮಸ್ಯೆಗಳನ್ನು ಈಡೇರಿಸಬೇಕು ನೀವು. ನಮಗೆಲ್ಲ ಒಂದ್ ಕಡೆ ಅನುಮಾನ ಪ್ರಾರಂಭ ಆಗಿದೆ. ಏನು ಅನುಮಾನ ಅಂತ ಹೇಳಿದ್ರೆ, ಸರ್ಕಾರ ಪ್ರಾಯೋಜಿತ ಹೋರಾಟನ ಇದು ಅಂತ ಅನಿಸ್ಲಿಕ್ಕೆ ಶುರು ಆಗಿದೆ ನಮಗೆ. ಯಾಕೆ ಅಂದ್ರೆ ಕೆಎಸ್ಆರ್ಟಿಸಿ ಲಾಸಲ್ಲಿತ್ತು, ಅದಕ್ಕೆ ಬೇಕಾಗಿರೋಂಥ ಶಕ್ತಿ ಕೊಡುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ಮಹಿಳೆಯರಿಗೆ ಉಚಿತವಾಗಿ ಬಸ್ಸನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರು, ಪ್ರಯಾಣವನ್ನು. ಅದಕ್ಕೆ ಬೇಕಾಗಿರುವಂಥ ಹಣ ಅಲ್ಲಿಗೆ ತುಂಬಲಿಕ್ಕೆ ಆಗ್ತಾ ಇಲ್ಲ ಇವತ್ತು. ಅದ್ರ ಪರಿಣಾಮ ಅವರ ಸಮಸ್ಯೆಯನ್ನ ದೊಡ್ಡದು ಮಾಡಿ ಈ ತೀರ್ಮಾನಕ್ಕೆ ಎಳ್ಳು ನೀರು ಬಿಡುವಂಥ ಕೆಲಸವನ್ನ ಮಾಡ್ಲಿಕ್ಕೆ ಹೊರಟಿದೆಯಾ ಅಂತೇಳಿ ನನಗೆ ಗುಮಾನಿ ಶುರು ಆಗಿದೆ. ಇಲ್ಲಾಂದ್ರೆ ಇದು ಸಮಸ್ಯೆ ಪರಿಹಾರ ಮಾಡಬೇಕಾಗಿತ್ತು. ಅವ್ರಿಗೆ ಕೊಡಬೇಕಾದಂಥ ಹಣವನ್ನು ಕೊಡಬೇಕು. 800 ಕೋಟಿ ಕೊಡ್ತೀನಿ ಅಂತ ಏನೋ ಪ್ರಾಮಿಸ್ ಮಾಡ್ತಾ ಇದ್ದೀರಿ, ಉಳಿದಿದ್ದು ಯಾಕೆ ಕೊಡೋದಿಲ್ಲ? ಅವ್ರ ಹೋರಾಟ ಜಾಸ್ತಿ ಮಾಡಲಿ ಅಂತ ಹೇಳಿ ನೀವೇನೇ ಪ್ರೇರಣೆ ಕೊಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಪಂಚ ಯೋಜನೆಗಳನ್ನ ಎಲ್ಲ ಒಂದು ಕಡೆಗೆ ಹಣ ಇಲ್ಲ ಅಂತ ತೋರಿಸ್ತಾ ಇರೋಂಥ ಕಾರಣಕ್ಕೋಸ್ಕರ ಬಸ್ಸಿನ ಮೊದಲ ಹಂತದೊಳಗಡೆ ಇದನ್ನು ನಿಲ್ಲಿಸ್ತೀರಾ ಅಂತ ನಮಗೆ ಅನಿಸ್ಲಿಕ್ಕೆ ಶುರು ಆಗಿದೆ. ಹಾಗಾಗಿ ನ್ಯಾಯಯುತವಾದಂಥ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅಂತೇಳಿ ನಾನು ಆಗ್ರಹವನ್ನು, ವಿನಂತಿಯನ್ನು ನಾನು ಮಾಡ್ತೇನೆ.